ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತಾ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಅಧ್ಯಾಯ 1, ಶ್ಲೋಕ ನಂಬರ್ 20. ಅಥ ವ್ಯವಸಿತಾನ್ ದೃಷ್ಟ್ವಾ ಧಾತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪದೆ ಧನುರ್ ಅಧ್ಯಮ್ಯೆ ಪಾಂಡವಃ ಋಷಿಕೇಶಂ ತವ ವಾಕ್ಯಂ ಇದಂ ಅಹ ಮಹೀಪತೆ. ಅನುವಾದ: ಆಗ ಪಾಂಡುಪುತ್ರನಾದ ಅರ್ಜುನನು ಹನುಮಂತನ ಗುರುತಿರುವ ಧ್ವಜದ ರಥದಲ್ಲಿ ಆಸೀನನಾಗಿದ್ದು ತನ್ನ ಧನಸ್ಸನ್ನು ಎತ್ತಿಕೊಂಡು ಬಾಣಗಳನ್ನು ಎಸೆಯಲು ಸಿದ್ಧನಾದನು. ಓ ರಾಜನೇ, ಯುದ್ಧ ಸನ್ನದ್ಧರಾದ ಧೃತರಾಷ್ಟ್ರನ ಪುತ್ರನ ಕಡೆ ನೋಡಿ ಅರ್ಜುನನು ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಹೇಳಿದನು. ಸೊ ಇಲ್ಲಿ ಪಾಂಡುಪುತ್ರ ಅರ್ಜುನ ಕೂತಿರುವಂತಹ ಧ್ವಜ ಅಗ್ನಿದೇವ ಅವನಿಗೆ ಜಯ ಆಗಲಿ, ಯಾವುದೇ ಲೋಕಕ್ಕೆ ಹೋದ್ರೂ ವಿಜಯವಾಗಿ ಬರಲಿ ಅಂಥೇಳಿ ಉಡುಗೊರೆಯಾಗಿ ಕೊಟ್ಟಿರ್ತಾನೆ. ಸೊ ಆ ರಥದಲ್ಲಿ ಕೂತ ಅರ್ಜುನ ಮತ್ತು ಶ್ರೀಕೃಷ್ಣನ ರಥದಲ್ಲಿ ಹನುಮಂತನ ಧ್ವಜ ಇರುತ್ತೆ. ಇದರ ಅರ್ಥ ಇಡೀ ರಾಮಾಯಣಿ ಸೇನೆನೇ, ಅಂದರೆ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಎಲ್ಲರೂ ಕೂಡ ಧರ್ಮದ ಕಡೆಗೆ ಇದ್ದಾರೆ ಅಥವಾ ಪಾಂಡವರ ಕಡೆಗೆ ಇದ್ದಾರೆ ಅನ್ನೋದನ್ನು ಸೂಚಿಸುತ್ತೆ. ಸೊ ಅಂತಹ ರಥದಲ್ಲಿ ಕೂತ ಅರ್ಜುನ ತನ್ನ ಧನಸ್ಸನ್ನು ಎತ್ತಿಬಿಟ್ಟು ಯುದ್ಧ ಮಾಡಲಿಕ್ಕೆ ಸಿದ್ಧನಾಗ್ತಾನೆ. ಒಂದು ಸರಿ ದುರ್ಯೋಧನನ್ನ ಮತ್ತು ಎಲ್ಲ ರಾಜರುಗಳನ್ನು ನೋಡಿಬಿಟ್ಟು ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಹೇಳ್ತಾನೆ. ಭಾವಾರ್ಥ: ಯುದ್ಧವು ಇನ್ನೇನು ಪ್ರಾರಂಭವಾಗುವುದರಲ್ಲಿತ್ತು. ರಣಭೂಮಿಯಲ್ಲಿ ಶ್ರೀಕೃಷ್ಣನ ನೇರ ಉಪದೇಶಗಳನ್ನು ಅನುಸರಿಸಿದ ಪಾಂಡವರು ಅನಿರೀಕ್ಷಿತ ರೀತಿಯಲ್ಲಿ ತಮ್ಮ ಸೈನ್ಯದ ವ್ಯೂಹವನ್ನು ರಚಿಸಿದ್ದರಿಂದ ಕೌರವರು ಬಹುಮಟ್ಟಿಗೆ ಉತ್ಸಾಹವನ್ನು ಕಳೆದುಕೊಂಡರು. ಸೊ ಉತ್ಸಾಹ ಯಾಕೆ ಕಳ್ಕೊತಾರೆ ಅಂದರೆ, ಇಲ್ಲಿ ಒಂದು ಕತೆ ಇದೆ. ಏನಂದರೆ, ಯಾವಾಗ ಯುದ್ಧ ಮಾಡಬೇಕು ಅಂತ ರೆಡಿ ಆಗ್ತಾರೆ ಆಗ ದುರ್ಯೋಧನ ಮತ್ತು ಅರ್ಜುನ ಹೋಗಿ ಶ್ರೀಕೃಷ್ಣನನ್ನು ಕಾಣ್ತಾರೆ, ಯಾರ ಕಡೆಗೆ ಶ್ರೀಕೃಷ್ಣನನ್ನು ತಗೊಳ್ಳೋದು ಅಂಥೇಳಿ. ಸೊ ಅಲ್ಲಿ ಹೋದಾಗ ಶ್ರೀಕೃಷ್ಣ ವಿಶ್ರಾಂತಿ ಮಾಡ್ತಾ ಇರ್ತಾರೆ. ಸೊ ದುರ್ಯೋಧನ ಫಸ್ಟ್ ಹೋಗಿದ್ರಿಂದ ಅವನು ತಲೆ ಹತ್ರ ಕೂತ್ಕೋತಾನೆ ಮತ್ತು ಅರ್ಜುನ ಕಾಲ ಹತ್ರ ಕೂತ್ಕೋತಾನೆ. ಸೊ ಯಾವಾಗ ಶ್ರೀಕೃಷ್ಣ ಕಂಡುಬಿಡ್ತಾನೆ ಆವಾಗ ಅರ್ಜುನ ಕಾಣೋದ್ರಿಂದ ಅರ್ಜುನ ಮತ್ತು ದುರ್ಯೋಧನ ನೀವಿಬ್ಬರು ಜೊತೆಗೆ ಬಂದಿದ್ದೀರಾ, ನಾನು ಯಾರಿಗೆ ಹೆಲ್ಪ್ ಮಾಡಲಿ ಅಂತ ಕೇಳ್ತಾನೆ. ಆವಾಗ ದುರ್ಯೋಧನ ಡೈರೆಕ್ಟಾಗಿ ಕೇಳ್ತಾನೆ, ನನಗೆ ನಾರಾಯಣಿ ಸೇನೆ ಬೇಕು ಅಂತ ಹೇಳಿಬಿಟ್ಟು. ಸೊ ಆವಾಗ ಕೃಷ್ಣ ನಕ್ಬಿಟ್ಟು ಸರಿ ಆಯಿತು, ನೀನು ನಾರಾಯಣಿ ಸೇನೆ ತಗೋ. ಬಟ್ ಅರ್ಜುನಂಗೆ ಹೇಳ್ತಾರೆ, ಅರ್ಜುನ, ನಾನು ಯಾವುದೇ ಕಾರಣಕ್ಕೂ ಯುದ್ಧದಲ್ಲಿ ಶಸ್ತ್ರಗಳನ್ನು ಎತ್ತೋದಿಲ್ಲ. ಸೊ ನಿನಗೆ ಒಪ್ಗೆನಾ, ನಾನು ನಿನ್ನ ಕಡೆಗಿರೋದು ಒಪ್ಗೆನಾ ಅಂಥೇಳಿ. ಸೊ ಅದಕ್ಕೆ ಅರ್ಜುನ ಹೇಳ್ತಾನೆ, ಪ್ರಭು ನೀನೊಬ್ಬನೇ ಇದ್ದರೆ ಸಾಕು, ವಿಜಯ ನನ್ನ ಕಡೆಗೆ ಅಂತ ಹೇಳಿಬಿಟ್ಟು ಆ ನಿರ್ಧಾರವನ್ನು ತಗೊತಾರೆ. ಸೊ ಇಲ್ಲೇನು ಅರ್ಥ ಆಗುತ್ತೆ ಅಂತಂದರೆ, ದುರ್ಯೋಧನ ಹೊರಗಿನ ಬಾಹ್ಯ ಶಕ್ತಿಗೆ, ಅಂದರೆ ಅವನ ಒಂದು ಬಾಹ್ಯ ಶಕ್ತಿಗೆ ಅವನು ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ತಾನೆ. ಅದೇ ಅರ್ಜುನ ಇಲ್ಲಿ ಯಾರು ಮಾರ್ಗದರ್ಶಕರೋ ಅವನು ಚೂಸ್ ಮಾಡ್ತಾನೆ. ಏನು ಅರ್ಥ ಆಗುತ್ತಪ್ಪ ಅಂತಂದರೆ, ನಮಗೆ ಎಷ್ಟೇ ದುಡ್ಡಿದ್ರು, ಎಷ್ಟೇ ಒಳ್ಳೆ ಕನೆಕ್ಷನ್ ಇದ್ರೂ ಅಥವಾ ನಾವು ಎಷ್ಟೇ ಓದಿದ್ರೂ ಕೂಡ ಸರಿಯಾದ ಮಾರ್ಗದರ್ಶನ ಇಲ್ಲ ಅಂತಂದರೆ ನಾವು ಅಧರ್ಮದ ದಾರಿಯಲ್ಲಿ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾವಾಗ ಕೃಷ್ಣನನ್ನು ಆರಿಸ್ಕೋತಾನೋ ಅದರ ಅರ್ಥ ಕೃಷ್ಣನೇ ಯುದ್ಧವನ್ನು ಮಾಡಿಬಿಡ್ತಾನೆ ಅಂತಲ್ಲ, ಬಟ್ ಕೃಷ್ಣನ ಮಾರ್ಗದರ್ಶನದಲ್ಲಿ ಅವರು ಪೂರ್ತಿ ಸೇನೆಯನ್ನು ನಡೆಸ್ತಾ ಹೋಗ್ತಾರೆ. ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ನಾವು ಎಷ್ಟೇ ಆಸ್ತಿ ಐಶ್ವರ್ಯ ಏನೇ ಇರ್ಬೋದು, ನಮಗೆ ಸರಿಯಾದ ಮಾರ್ಗದರ್ಶಕರೊಬ್ಬರ ಅವಶ್ಯಕತೆ ಇರುತ್ತೆ. ಪ್ರತಿ ದಿವಸ ನಾವು ಕೇಳ್ಕೊಬೇಕಾಗಿರೋ ಕ್ವೆಶನ್ ಏನಪ್ಪ ಅಂದರೆ, ನಾವು ಸರಿಯಾದ ಮಾರ್ಗದಲ್ಲಿ ಧರ್ಮದ ದಾರಿಯಲ್ಲಿ ನಡೀತಾ ಇದ್ದೀವಾ, ಕೃಷ್ಣ ಕೊಟ್ಟಿರೋಂತಹ ಕರ್ತವ್ಯವನ್ನು ನಾವು ಸರಿಯಾಗಿ ನಿಭಾಯಿಸ್ತಾ ಇದ್ದೀವಾ ಅಂತ ಹೇಳಿ ನಾವೇ ನಮಗೆ ಒಂದು ಕ್ವೆಶನನ್ನು ಹಾಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಯಾವಾಗ ಶ್ರೀಕೃಷ್ಣ ಪಾಂಡವರ ಜೊತೆಗೆ ನಿಂತು ಅವರ ಸೇನಾ ವ್ಯೂಹವನ್ನು ರಚಿಸಲಿಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾರೋ, ಎದುರುಗಡೆ ಇರುವಂತಹ ಕೌರವರ ಪಕ್ಷಕ್ಕೆ ಪೂರ್ತಿಯಾಗಿ ಉತ್ಸಾಹನೇ ಕಳ್ಕೊಂಡಿರ್ತಾರೆ. ಇದು ಮುಂಚೆ ಬಂದ ಮಾತುಗಳಿಂದ ತಿಳಿಯುವಂತಿದೆ. ಅರ್ಜುನನು ಧ್ವಜದಲ್ಲಿದ್ದ ಹನುಮಂತನ ಸಂಕೇತವು ವಿಜಯದ ಮತ್ತೊಂದು ಸೂಚನೆಯಾಗಿತ್ತು. ನಾನು ಹೇಳಿದಾಗೆ ಇಡೀ ರಾಮಾಯಣಿ ಸೇನೆನೇ ಅಲ್ಲಿ ನೆಲೆಸಿರೋ ಹಾಗೆ ಹನುಮಂತನ ಸಂಕೇತ ಇರುತ್ತೆ. ಏಕೆಂದರೆ ರಾವಣರ ಯುದ್ಧದಲ್ಲಿ ಹನುಮಂತನು ರಾಮನ ಪಕ್ಷವನ್ನೇ ವಹಿಸಿದ್ದ.
ಶ್ರೀರಾಮನು ವಿಜಯಿಯಾದನು. ಈಗ ಅರ್ಜುನನಿಗೆ ನೆರವಾಗಲು ರಾಮ, ಹನುಮಂತ ಇಬ್ಬರು ಆತನ ರಥದಲ್ಲಿದ್ದರು. ಸೊ ರಾಮ ಮತ್ತು ರಾವಣನ ಕೊಲ್ಲುವಾಗ ಹನುಮಂತ ಅವರ ಪಕ್ಷದಲ್ಲೇ ಇರ್ತಾನೆ. ಮತ್ತು ಎಲ್ರಿಗೂ ಗೊತ್ತು ಹನುಮಂತ ರಾಮನ ಬಂಟ. ಸೊ ರಾಮ ಎಲ್ಲಿರ್ತಾನೋ ಅಲ್ಲಿ ಹನುಮ ಇದ್ದೇ ಇರ್ತಾನೆ. ಸೊ ಶ್ರೀಕೃಷ್ಣನೇ ಶ್ರೀರಾಮ. ಸೊ ಶ್ರೀಕೃಷ್ಣನೇ ಶ್ರೀರಾಮ ಆಗಿರೋದ್ರಿಂದ ಅಲ್ಲಿ ಹನುಮಂತ ಇದ್ದೇ ಇರ್ತಾನೆ. ಶ್ರೀರಾಮನು ಎಲ್ಲಿದ್ದರೆ ಅಲ್ಲಿ ಅವನ ನಿರಂತರ ಸೇವಕ ಹನುಮಂತನು, ಆತನ ನಿರಂತರ ಪತ್ನಿ ಭಾಗ್ಯಲಕ್ಷ್ಮಿಯಾದ ಸೀತೆಯು ಇರುತ್ತಾರೆ. ಸೊ ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಅವನ ಬಂಟ ಹನುಮ ಮತ್ತು ಅವನ ಧರ್ಮಪತ್ನಿ ಸೀತೆ ಇದ್ದೇ ಇರ್ತಾರೆ. ಆದುದರಿಂದ ಅರ್ಜುನನಿಗೆ ಶತ್ರು ಭಯಕ್ಕೆ ಕಾರಣವೇ ಇರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂದ್ರಿಯಗಳ ಸ್ವಾಮಿಯಾದ ಶ್ರೀಕೃಷ್ಣನೇ ಸ್ವತಃ ಅಲ್ಲಿದ್ದು ಅವನಿಗೆ ನಿರ್ದೇಶಿಸುತ್ತಿದ್ದ. ಹೀಗೆ ಅರ್ಜುನನಿಗೆ ಯುದ್ಧ ನಿರ್ವಹಣೆಯಲ್ಲಿ ಎಲ್ಲ ಸನ್ಮಾರ್ಗದರ್ಶನವೂ ಲಭ್ಯವಾಗಿತ್ತು. ಯಾವುದೇ ಭಯನೂ ಇಲ್ಲಿ ಅರ್ಜುನನಿಗೆ ಇರಲಿಲ್ಲ. ಯಾಕೆ ಅಂತಂದರೆ ಸ್ವತಃ ಶ್ರೀಕೃಷ್ಣ ಭಾಗ್ಯಶ್ರೀಯಾದ ಸೀತೆ ಮತ್ತು ಹನುಮಂತ ಎಲ್ಲ ಅವ್ರ ಕಡೆ ಇರುವಾಗ ಅವನಿಗೆ ಯಾಕೆ ಭಯ ಇರುತ್ತೆ? ಶ್ರೀಕೃಷ್ಣ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸುವಂತಹ ಪ್ರಭುನೇ ನನ್ನ ಕಡೆ ಇರುವಾಗ ನಾನು ಯಾಕೆ ಹೆದರಬೇಕು ಅನ್ನೋದು ಅವನಿಗೆ ದೃಢವಾದ ನಂಬಿಕೆ ಇರುತ್ತೆ. ಹೀಗೆ ಅರ್ಜುನನಿಗೆ ಯುದ್ಧ ನಿರ್ವಹಣೆಯಲ್ಲಿ ಎಲ್ಲ ಸನ್ಮಾರ್ಗದರ್ಶನವೂ ಲಭ್ಯವಾಗಿತ್ತು. ಭಗವಂತ ತನ್ನ ಶಾಶ್ವತ ಭಕ್ತನಿಗಾಗಿ ರೂಪಿಸಿದ್ದ ಇಂತಹ ಶುಭ ಸನ್ನಿವೇಶಗಳಲ್ಲಿ ನಿಶ್ಚಯವಾದ ವಿಜಯದ ಸೂಚನೆಗಳಿದ್ದವು. ಇದೆಲ್ಲ ಕೂಡ ಗೆಲ್ತೀವಿ ಅನ್ನೋದಕ್ಕೆ ಒಂದು ಸೂಚನೆ ಕೂಡ ಆಗಿರುತ್ತೆ.